ಒಪ್ಪಂದ ಇನ್ನೂ ಫೈನಲ್ ಆಗದಿದ್ದರೂ ಪಶ್ಚಿಮ ದೇಶಗಳಿಂದ ದೊಡ್ಡ ಮಟ್ಟದ ಆಕ್ಷೇಪಗಳು ಬಂದಿವೆ. ಅದರ ಜೊತೆಗೆ ಎಲ್ಲಾ ಬಗೆಯ ಎಚ್ಚರಿಕೆಗಳು, ಬೆದರಿಕೆಗಳು ಸಹ ಬರುತ್ತಿವೆ. ಕೇವಲ ಈ ಸುದ್ದಿ ಹೊರಬಂದ ತಕ್ಷಣ ಅಮೆರಿಕ ಒಳಗೆ ಒಂದು ದೊಡ್ಡ ಕೋಲಾಹಲ ಶುರುವಾಯಿತು. ನಿಜಕ್ಕೂ ಭಾರತ ರಷ್ಯಾದೊಂದಿಗೆ ಈ ಒಪ್ಪಂದ ಮಾಡಿಕೊಳ್ಳಲಿದೆ ಅಂತ ಇದುವರೆಗೂ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಆದರೂ ನಿನ್ನೆಯಷ್ಟೇ ಒಪ್ಪಂದ ಆಗಿಬಿಟ್ಟಂತೆ ದೊಡ್ಡ ರಭಸ ಶುರುವಾಗಿದೆ. ಅಸಲು ವಿಷಯ ಏನಂದ್ರೆ, ನಿನ್ನೆ ಸಂಜೆಯಿಂದ ಭಾರತದ ವಾಯುಸೇನೆಗಾಗಿ ರಷ್ಯಾ ಸುಖೋಯ್ 57 ಯುದ್ಧ ವಿಮಾನಗಳ ಖರೀದಿ ಡೀಲ್ ಮೇಲೆ ಭಾರತ ತುದಿ ನಿರ್ಧಾರ ತೆಗೆದುಕೊಳ್ಳಲಿದೆ ಅಂತ ಚರ್ಚೆ ಜೋರಾಗಿದೆ. ಇದಕ್ಕಾಗಿ ಎಲ್ಲರೂ ಪುಟಿನ್ ಅವರ ಭಾರತ ಪ್ರವಾಸಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ಕಾಣ್ತಿದೆ. ಭಾರತ ರಷ್ಯಾ ನಡುವೆ ಸುಮಾರು 84 ಸುಖೋಯ್ 57 ಜೆಟ್ಗಳ ಉತ್ಪಾದನೆಗೆ ಸಂಬಂಧಿಸಿದ ಚರ್ಚೆಗಳು ಬಹುತೇಕ ಖಚಿತವಾಗಿವೆ ಅಂತ ಭಾವಿಸಲಾಗ್ತಿದೆ. ಈ ಒಪ್ಪಂದದಲ್ಲಿ ತಂತ್ರಜ್ಞಾನ ವರ್ಗಾವಣೆ ಸಹ ಇದೆ. ಅಷ್ಟೇ ಅಲ್ಲ, ಈ ವಿಮಾನಗಳಲ್ಲಿ ಭಾರತದ ಮೇಡ್ ಇನ್ ಇಂಡಿಯಾ ಕ್ಷಿಪಣಿಯನ್ನು ಅಳವಡಿಸಿಕೊಳ್ಳಲು ರಷ್ಯಾ ಒಪ್ಪಿಗೆ ಸೂಚಿಸಿದೆ. ಅಂದರೆ ನಿಜ ಹೇಳೋಕೆ ಭಾರತದ ಅಗತ್ಯಗಳಿಗೆ ತಕ್ಕಂತೆ ರಷ್ಯಾ ಪ್ರತಿ ಷರತ್ತನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿದೆ ಅಂತ ಕಾಣ್ತಿದೆ. ಇದರ ಜೊತೆಗೆ ತಮ್ಮ ಹೊಸ ಏಲ್ ವ್ಯವಕಲನ 51 ಟರ್ಬೋಜೆಟ್ ಎಂಜಿನ್ ಅನ್ನು ಭಾರತಕ್ಕೆ ನೀಡಬಹುದು ಅಂತ ರಷ್ಯಾ ಪ್ರಸ್ತಾಪಿಸಿದೆ. ಈ ಎಂಜಿನ್ ಸುಮಾರು 170 ಕಿಲೋನ್ಯೂಟನ್ ಥ್ರಸ್ಟ್ ಉತ್ಪಾದಿಸುತ್ತದೆ. ಇದು ಅಮೆರಿಕದ ಎಫ್ ವ್ಯವಕಲನ 221 ರ್ಯಾಪ್ಟರ್ನಲ್ಲಿ ಬಳಸುವ ಪ್ರ್ಯಾಟ್ ಅಂಡ್ ವಿಟ್ನಿ ಎಂಜಿನ್ಗಿಂತಲೂ ಶಕ್ತಿಶಾಲಿಯಾಗಿ ಪರಿಗಣಿಸಲಾಗ್ತಿದೆ. ಒಂದು ವೇಳೆ ನಮ್ಮ ಭಾರತಕ್ಕೆ ಈ ಎಂಜಿನ್ ಸಿಕ್ಕರೆ ಭಾರತದ ಎಎಂಸಿಯ ಪ್ರಾಜೆಕ್ಟ್ ಇನ್ನಷ್ಟು ಬಲಗೊಳ್ಳುತ್ತದೆ. ಅಲ್ಲಿಯೂ ಚೀನಾ, ಅಮೆರಿಕ ಎರಡಕ್ಕೂ ಭಾರತದ ವಾಯುಸೇನೆ ಸವಾಲು ಹಾಕೋದು ಅಷ್ಟು ಸುಲಭವಲ್ಲ. ಅದಕ್ಕೇನೋ ಅಮೆರಿಕದ ಸ್ವರ ಒಮ್ಮೆಲೆ ಏರಿಕೆಯಾಗಿದೆ. ಆ ಪೂರ್ತಿ ವಿವರಗಳನ್ನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಆದರೆ ಮುಂದೆ ಹೋಗೋ ಮೊದಲು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಅಲ್ಲದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಸಲು ವಿಷಯ ಏನಂದ್ರೆ, ಭಾರತ ಶೀಘ್ರದಲ್ಲೇ ಸುಖೋಯ್ 57 ಬಗ್ಗೆ ಒಂದು ದೊಡ್ಡ ಪ್ರಕಟಣೆ ಮಾಡಬಹುದು ಅಂತ ಸುದ್ದಿ ಅಮೆರಿಕಾಗೆ ತಲುಪಿದ ತಕ್ಷಣ ಅಲ್ಲಿಯ ನಾಯಕರು ವಾದ ಮಾಡೋಕೆ ಶುರು ಮಾಡಿದರು. ಪುಟಿನ್ ಅವರ ಭಾರತ ಪ್ರವಾಸದ ಸಂದರ್ಭದಲ್ಲಿ ಈ ಒಪ್ಪಂದ ಆಗುವ ಸಾಧ್ಯತೆ ಇದ್ದಕ್ಕೆ ವೈಟ್ ಹೌಸ್ನಲ್ಲಿ ಕಲಕಲಿ ಉಂಟಾಯ್ತು ಅಂತ ತಿಳಿದುಬಂದಿದೆ. ಟ್ರಂಪ್ ಸರ್ಕಾರದ ಸಲಹೆಗಾರ ಪೀಟರ್ ನವಾರೋ ಭಾರತಕ್ಕೆ ಬಹಿರಂಗ ಎಚ್ಚರಿಕೆ ನೀಡಿದ್ದಾರೆ. ರಷ್ಯಾದೊಂದಿಗೆ ಯಾವುದೇ ರಕ್ಷಣಾ ಒಪ್ಪಂದ ಮಾಡಿಕೊಳ್ಳೋ ಮೊದಲು ಭಾರತ ಕ್ಯಾಟ್ಸಾ ಕಾಯ್ದೆಯನ್ನ ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಭಾರತ ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅಮೆರಿಕ ಭಾರತದ ಮೇಲೆ ಕಠಿಣ ನಿರ್ಬಂಧಗಳನ್ನ ಹೇರಬಹುದು ಅಂತ ಎಚ್ಚರಿಸಿದ್ದಾರೆ. ಈ ನಿರ್ಬಂಧಗಳು ಒಮ್ಮೆ ಜಾರಿಗೆ ಬಂದರೆ ಭಾರತ ಬ್ಲ್ಯಾಕ್ಲಿಸ್ಟ್ಗೆ ಸೇರಿಕೊಳ್ಳುತ್ತದೆ. ವೀಸಾ ಸಿಗಲ್ಲ, ಆರ್ಥಿಕ ಸಹಾಯ ದೊರೆಯಲ್ಲ, ಯಾವುದೇ ಲೈಸೆನ್ಸ್ ಸಹ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಕ್ಯಾಟ್ಸಾ ಕಾಯ್ದೆ ಎಂದರೆ ವಾಸ್ತವವಾಗಿ ಟ್ರಂಪ್ ಸರ್ಕಾರದ ಅವಧಿಯಲ್ಲಿ 2017ರಲ್ಲಿ ಜಾರಿಗೆ ಬಂದಿದ್ದು. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಯಾವ ದೇಶವೂ ರಷ್ಯಾದಿಂದ ದೊಡ್ಡ ಆಯುಧ ಒಪ್ಪಂದಗಳನ್ನ ಮಾಡಿಕೊಳ್ಳಬಾರದು. ಹೀಗೆ ರಷ್ಯಾದ ತಂತ್ರಜ್ಞಾನ ಅಮೆರಿಕದ ರಕ್ಷಣಾ ತಂತ್ರಜ್ಞಾನಕ್ಕೆ ಸವಾಲು ಹಾಕಬಲ್ಲ ದೇಶಗಳಿಗೆ ತಲುಪದಂತೆ ತಡೆಯುವುದೇ. ಭಾರತ ರಷ್ಯಾ ವ್ಯವಸ್ಥೆಯೊಂದಿಗೆ ಮುಂದುವರಿದರೆ ತಮ್ಮ ಆಯುಧಗಳ ಖ್ಯಾತಿ ದುರ್ಬಲಗೊಳ್ಳುತ್ತದೆ ಅಂತ ಅಮೆರಿಕ ಹೆದರ್ತಿದೆ. ಅಮೆರಿಕದ ಕೋಪಕ್ಕೆ ಇನ್ನೊಂದು ಮುಖ್ಯ ಕಾರಣವೂ ಇದೆ. ಭಾರತ ಎಫ್ ವ್ಯವಕಲನ 35 ಫೈಟರ್ ಜೆಟ್ಗಳನ್ನ ಖರೀದಿಸಬೇಕು ಅಂತ ಪ್ರಸ್ತಾಪವನ್ನ ತಿರಸ್ಕರಿಸಿದೆ. ಟ್ರಂಪ್ ಭಾರತ ಈ ವಿಮಾನಗಳನ್ನ ಖರೀದಿಸಬೇಕು ಅಂತ ಆಶಿಸಿದ್ದರು. ಆದರೆ ನಮ್ಮ ದೇಶ ತನ್ನದೇ ದಾರಿಯನ್ನ ಆಯ್ಕೆ ಮಾಡಿಕೊಂಡಿತು. ಅಲ್ಲದೆ ಭಾರತ ಅಮೆರಿಕದ ಸುಂಕದ ನೀತಿಯನ್ನು ಒಪ್ಪಿಕೊಳ್ಳಲಿಲ್ಲ. ಈಗ ಭಾರತ ಸುಖೋಯ್ 57 ಖರೀದಿಸಿದರೆ ನ್ಯಾಟೋ ದೇಶಗಳ ಮುಂದೆ ಅಮೆರಿಕದ ಪ್ರತಿಷ್ಠೆಗೆ ದೊಡ್ಡ ಹೊಡೆತ ಬೀಳುತ್ತದೆ. ಈ ಕಾರಣಕ್ಕಾಗಿಯೇ ಈಗ ವೈಟ್ ಹೌಸ್ ನಿರಂತರ ಎಚ್ಚರಿಕೆಗಳನ್ನ ಹೊರಡಿಸುತ್ತಾ ಕ್ಯಾಟ್ಸಾ ಹೆಸರಲ್ಲಿ ಭಾರತದ ಮೇಲೆ ಒತ್ತಡ ತರುವ ಪ್ರಯತ್ನ ಮಾಡ್ತಿದೆ. ಆದರೆ ಇಂದು ಭಾರತದ ಸ್ಥಿತಿ ಹಿಂದಿನಂತಲ್ಲ. ಈಗ ಭಾರತ ಯಾವ ದೇಶದ ಬೆದರಿಕೆಗೂ ಹೆದರಲ್ಲ. ನಿಮ್ಗೆ ನೆನಪಿರಬಹುದು, ಭಾರತ ರಷ್ಯಾದಿಂದ ಎಸ್ ವ್ಯವಕಲನ 400 ಕ್ಷಿಪಣಿ ವ್ಯವಸ್ಥೆ ಖರೀದಿಸಿದಾಗಲೂ ಅಮೆರಿಕ ಇದೇ ರೀತಿ ಬೆದರಿಸಿತ್ತು. ಆ ಸಮಯದಲ್ಲೂ ಭಾರತದ ಮೇಲೆ ಕ್ಯಾಟ್ಸಾ ಜಾರಿ ಮಾಡುತ್ತೇವೆ ಅಂತ ಹೇಳಿದ್ದರು. ಆದರೆ ಕೊನೆಗೆ ಏನೂ ಆಗಲಿಲ್ಲ.
ಏಕೆಂದರೆ ಭಾರತಕ್ಕೆ ಕೋಪ ತರಿಸಿಕೊಂಡರೆ ಏಷ್ಯಾದಲ್ಲಿ ತಮ್ಮ ಹಿಡಿತ ದುರ್ಬಲಗೊಳ್ಳುತ್ತದೆ ಅಂತ ಅಮೆರಿಕಾಗೆ ಚೆನ್ನಾಗಿ ಗೊತ್ತು. ಭಾರತದ ರಕ್ಷಣಾ ಒಪ್ಪಂದಗಳು ಯಾವಾಗಲೂ ತನ್ನ ಭದ್ರತಾ ಅಗತ್ಯಗಳ ಪ್ರಕಾರವೇ ನಿರ್ಧಾರವಾಗುತ್ತವೆ. ಸೇನೆಯನ್ನ ಆಧುನಿಕಗೊಳಿಸಬೇಕು, ಬಲಪಡಿಸಬೇಕು ಅಂದರೆ ಕೇವಲ ಒಂದು ದೇಶದ ಮೇಲೆಯೇ ಅವಲಂಬಿತರಾಗಿರಲಾಗದು ಅಂತ ಇಲ್ಲಿಯ ಸರ್ಕಾರಗಳಿಗೆ ಚೆನ್ನಾಗಿ ಗೊತ್ತು. ರಷ್ಯಾ ಭಾರತಕ್ಕೆ ಬಹಳ ಹಳೆಯ ಕಾರ್ಯತಂತ್ರದ ಪಾಲುದಾರ. ಕಷ್ಟ ಕಾಲದಲ್ಲಿ ಯಾವಾಗಲೂ ನಮ್ಮ ದೇಶಕ್ಕೆ ಬೆಂಬಲವಾಗಿ ನಿಂತಿದೆ. ಇನ್ನು ಅಮೆರಿಕದ ನೀತಿಗಳು ತಮ್ಮ ಸ್ವಂತ ಲಾಭಕ್ಕೆ ತಕ್ಕಂತೆ ಆಗಾಗ ಬದಲಾಗುತ್ತವೆ. ಕೆಲವೊಮ್ಮೆ ವ್ಯಾಪಾರ ಹೆಸರಲ್ಲಿ ಮತ್ತೆ ಕೆಲವೊಮ್ಮೆ ಭದ್ರತೆ ಹೆಸರಲ್ಲಿ ಒತ್ತಡ ತರುತ್ತಾರೆ. ಆದರೆ ಈಗ ಭಾರತ ಈ ಆಟವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಅದಕ್ಕೆ ತಕ್ಕಂತೆ ತನ್ನ ಹೆಜ್ಜೆಗಳನ್ನ ಇಡುತ್ತಿದೆ. ಸುಖೋಯ್ 57 ಕೇವಲ ಒಂದು ಒಪ್ಪಂದ ಮಾತ್ರವಲ್ಲ, ನಮ್ಮ ದೇಶದ ಏರೋಸ್ಪೇಸ್ ತಂತ್ರಜ್ಞಾನದಲ್ಲಿ ಒಂದು ಮೇಲುಗಲ್ಲಾಗಬಹುದು. ಒಂದು ವೇಳೆ ಈ ಒಪ್ಪಂದ ಆದರೆ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನ ಹೊಂದಿರುವ ಕಡಿಮೆ ದೇಶಗಳಲ್ಲಿ ಭಾರತವೂ ಒಂದಾಗಿ ಸೇರಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಭಾರತ ಈ ತಂತ್ರಜ್ಞಾನವನ್ನ ಉತ್ಪಾದಿಸಲು ಸಾಧ್ಯವಾಗುತ್ತದೆ. ಇದರಿಂದ ದೇಶದ ಎಂಜಿನಿಯರ್ಗಳಿಗೆ, ರಕ್ಷಣಾ ಉದ್ಯಮಗಳಿಗೆ ಹೊಸ ದಿಕ್ಕು ಸಿಗುತ್ತದೆ. ಮೇಡ್ ಇನ್ ಇಂಡಿಯಾ ಕ್ಷಿಪಣಿಯೊಂದಿಗೆ ಈ ವಿಮಾನಗಳು ತಯಾರಾದರೆ ಅದು ಭಾರತದ ಆತ್ಮನಿರ್ಭರತೆಯನ್ನ ಹೊಸ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಭಾರತ ತನ್ನ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗದಿರುವ ಭಯ ಅಮೆರಿಕಾಗೆ ಹೆಚ್ಚಾಗಿದೆ. ಏಕೆಂದರೆ ಭಾರತ ತನ್ನ ರಕ್ಷಣಾ ಅಗತ್ಯಗಳನ್ನ ತಾನೇ ಪೂರೈಸಿಕೊಂಡರೆ ಅಮೆರಿಕದ ಆಯುಧಗಳ ಬೇಡಿಕೆ ಕಡಿಮೆಯಾಗುತ್ತದೆ. ಈ ಕಾರಣಕ್ಕಾಗಿಯೇ ಅಲ್ಲಿಂದ ನಿರಂತರ ವಾದಗಳು, ಬೆದರಿಕೆಗಳು ಬರುತ್ತಿವೆ. ಆದರೆ ಭಾರತ ಸರ್ಕಾರ ಈ ಬಾರಿಯೂ ರಾಷ್ಟ್ರೀಯ ಹಿತಕ್ಕೆ ಯೋಗ್ಯವಾದದ್ದನ್ನೇ ಮಾಡುತ್ತದೆ. ವ್ಯವಕಲನ 400 ಸಮಯದಲ್ಲಿ ಮಾಡಿದಂತೆ ಈ ಬಾರಿಯೂ ನಿರ್ಧಾರ ಭಾರತದ ಹಿತಕ್ಕಾಗಿಯೇ ಇರುತ್ತದೆ. ವಿಶೇಷವಾಗಿ ರಕ್ಷಣಾ ಪಾಲುದಾರಿಕೆ ಯಾರ ಒತ್ತಡಕ್ಕೂ ಒಳಗಾಗದೆ ದೇಶೀಯ ಭದ್ರತಾ ಅಗತ್ಯಗಳನ್ನ ನೋಡಿಕೊಂಡೇ ನಡೆಯುತ್ತದೆ ಅಂತ ಸ್ಪಷ್ಟ ನೀತಿ ಭಾರತಕ್ಕಿದೆ. ಈ ವಿಷಯವೇ ಭಾರತವನ್ನ ಇತರ ದೇಶಗಳಿಂದ ವಿಭಿನ್ನವಾಗಿ ನಿಲ್ಲಿಸುತ್ತದೆ. ಇನ್ನು ಅಮೆರಿಕ ಸಚಿವ ಪೀಟರ್ ನವಾರೋ ಅವರ ಬೆದರಿಕೆಗೆ ಬಂದರೆ, ಒಬ್ಬ ವಿದೇಶಿ ನಾಯಕ ನಮ್ಮನ್ನ ಬೆದರಿಸುವ ದಿನಗಳು ಮುಗಿದು ಹೋಗಿವೆ. ಭಾರತ ಈಗ ಉತ್ತರ ಕೊಡುವ ಸ್ಥಿತಿಯಲ್ಲಿದೆ ಮತ್ತು ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದೆ. ಅದಕ್ಕಾಗಿಯೇ ಜನರು ಭಾರತಕ್ಕೆ ತನ್ನ ನಿರ್ಧಾರಗಳನ್ನ ತಾನೇ ತೆಗೆದುಕೊಳ್ಳುವ ಹಕ್ಕಿದೆ ಅಂತ ಹೇಳ್ತಿದ್ದಾರೆ. ಈ ಬಾರಿ ಸುಖೋಯ್ 57 ಒಪ್ಪಂದಕ್ಕೆ ಸಹಿ ಹಾಕಿದರೆ ಅದು ಭಾರತ ವಾಯುಸೇನೆಯ ಇತಿಹಾಸದಲ್ಲಿ ಒಂದು ಸುವರ್ಣ ಅಧ್ಯಾಯವಾಗುತ್ತದೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಈ ಒಪ್ಪಂದ ಆದರೆ ಭಾರತಕ್ಕೆ ಕೇವಲ ವಿಮಾನ ಮಾತ್ರವಲ್ಲ, ಸಂಪೂರ್ಣ ತಂತ್ರಜ್ಞಾನಕ್ಕೆ ಪ್ರವೇಶ ಸಿಗುತ್ತದೆ. ಇದರ ಅರ್ಥ ಏನಂದ್ರೆ ಭವಿಷ್ಯದಲ್ಲಿ ಭಾರತ ತನ್ನದೇ ಸ್ಟೆಲ್ತ್ ಜೆಟ್ಗಳನ್ನ ತಯಾರಿಸಿಕೊಳ್ಳಬಲ್ಲದು. ಇಲ್ಲಿ ಸ್ಟೆಲ್ತ್ ಜೆಟ್ ಅಂದರೆ ರಾಡಾರ್ಗೆ ಕಾಣದ ವಿಮಾನ. ಅಂದರೆ ಇದು ಕೇವಲ ಒಂದು ಒಪ್ಪಂದ ಮಾತ್ರವಲ್ಲ, ರಕ್ಷಣಾ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಕಡೆಗೆ ದೊಡ್ಡ ಹೆಜ್ಜೆಯಾಗುತ್ತದೆ. ಇದರಿಂದ ದೇಶದ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಮರ್ಥ್ಯದಲ್ಲಿ ದೊಡ್ಡ ಸುಧಾರಣೆ ಬರುತ್ತದೆ ಮತ್ತು ಖಾಸಗಿ ವಲಯದ ಕಂಪನಿಗಳಿಗೂ ಈ ಕ್ಷೇತ್ರದಲ್ಲಿ ಮುಂದೆ ಬರುವ ಅವಕಾಶ ಸಿಗುತ್ತದೆ. ನಿಜಕ್ಕೂ ರಷ್ಯಾ ಮತ್ತು ಭಾರತದ ನಡುವಿನ ರಕ್ಷಣಾ ಸಹಕಾರ ಹೊಸದೇನಲ್ಲ. ದಶಕಗಳಿಂದ ರಷ್ಯಾ ಭಾರತಕ್ಕೆ ಕ್ಷಿಪಣಿಗಳು, ಟ್ಯಾಂಕ್ಗಳು, ವಿಮಾನಗಳ ವಿಷಯದಲ್ಲಿ ಸಹಾಯ ಮಾಡಿದೆ. ಇಂದಿಗೂ ಬ್ರಹ್ಮೋಸ್ ನಂತಹ ಕ್ಷಿಪಣಿ ಎರಡು ದೇಶಗಳ ಪಾಲುದಾರಿಕೆಯ ಕಲವೇ. ಅದಕ್ಕಾಗಿಯೇ ಸುಖೋಯ್ 57 ಒಪ್ಪಂದ ಎರಡು ದೇಶಗಳ ಸಂಬಂಧಗಳನ್ನ ಇನ್ನಷ್ಟು ಬಲಪಡಿಸುತ್ತದೆ. ಪ್ರಪಂಚದ ರಾಜಕೀಯ ವಾತಾವರಣ ಯಾವುದೇ ಆಗಲಿ ಭಾರತ ತನ್ನ ಹಳೆಯ ನಂಬಿಕೆಯ ಸ್ನೇಹಿತರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ಬಯಸುತ್ತದೆ. ಅಮೆರಿಕ ಯಾವ ದೇಶವನ್ನ ಬೆದರಿಸಿದರೂ ಅದರ ಹಿಂದೆ ತಮ್ಮ ಆರ್ಥಿಕ ಲಾಭ ಇರುತ್ತದೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಅಮೆರಿಕ ಸೌದಿ ಅರೇಬಿಯಾ, ಟರ್ಕಿ ನಂತಹ ದೇಶಗಳು ರಷ್ಯಾದೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಏನೂ ಹೇಳಲ್ಲ. ಆದರೆ ಭಾರತದ ಮೇಲೆ ಮಾತ್ರ ಒತ್ತಡ ತರುತ್ತದೆ. ಫ್ರೆಂಡ್ಸ್, ಪೀಟರ್ ನವಾರೋ ಅವರ ಎಚ್ಚರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಅಲ್ಲದೆ ಇಂತಹ ಇನ್ನಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್.